ನೀರಿನ ತೊಂದರೆ ಆಗೈತೆ ನಮಗೆ. ನೀರು ಬೇಕು, ಮೇನ್ ಪಾಯಿಂಟು. ಭದ್ರಾ ಮೇಲ್ದಂಡಾಗಿ ಇಲ್ಲಿ ಒಂದು 4 ರಿಂದ 5 ವರ್ಷ ಆಗೈತೆ ಬಂದು ಆಗ್ಬಿಟ್ಟು ನೀರಿಂದು ತೊಂದರೆ ಆಗೈತೆ. ಇಲ್ಲ, ಪ್ರತಿಯೊಂದು ಯಾತು ಇಲ್ಲ, ಏನೂ ಇಲ್ಲ. ಅಡಿಕೆ ಗಿಡ ಎಲ್ಲ ಒಣಗೋಗಿದಾವೆ, ಏನೂ ಇಲ್ಲ. ಕೇಳಿದ್ರೆ ಏನು ಹೇಳ್ತಾರೆ? ಕೇಳಿದ್ರೆ ಏನು ಹೇಳ್ತಾರೆ? ನಾವು ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಅವ್ರು ಮಾಡ್ಕೊಂಡು ಕೊಡ್ತಿಲ್ಲ. ಏನೋ ನಾವು ಔಟ್ ಆಗಿತ್ತಪ್ಪ ಅಥವಾ ನಮ್ಮ ಇರೋರು ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾವು ಕೇಳಿತ್ತಪ್ಪ, ಆ ಥರ ಆಗುತ್ತೆ. ಈಗ ಸುಧಾಕರ್ ಸಾಹೇಬ್ರು ಇದ್ರು, ಅವ್ರು ಡೆತ್ ಆದರು, ಏನು ಮಾಡೋಕ್ಕಾಗಲ್ಲ. ಈಗ ರೀಎಲೆಕ್ಷನ್ ಆಗುತ್ತೆ. ಅವರು ಇವಾಗ ಅಕಸ್ಮಾತ್ ಗೆದ್ರು, ಬಟ್ ಹೆಂಗೆ ಗೊತ್ತಾ, ಬಂದ್ರು ಅವ್ರು ಯಾರು ಏನು ಮಾಡ್ಕೊಡಲ್ಲ, ವೇಸ್ಟೇ. ಈಗ ಚಿತ್ರದುರ್ಗ ಅಂತ ಬಂದಮೇಲೆ ಸಾಧಾರಣ ಮಳೆ ಅಷ್ಟೇ ಇರೋದು. 95% ಇದ್ರೂ ಅದು ಸಾಧಾರಣ ಮಳೆನೇ ಇರೋದು, ಆದರೂ ಆಗ್ತಿಲ್ಲ. ಅಷ್ಟು ನಾವು ಅಷ್ಟು ಬೇಡಿದ್ರು ವೇಸ್ಟ್, ಅದು ಏನೂ ಆಗ್ತಿಲ್ಲ, ಇಂಪ್ರೂವ್ಮೆಂಟ್ ಆಗ್ತಿಲ್ಲ. ಅವ್ರು ಮಾಡಿಕೊಡ್ತಿಲ್ಲ ಅವರು. ಈ ಉಪಚುನಾವಣೆಯಲ್ಲಿ ಚೇಂಜಸ್ ಆಗುತ್ತಾ? ಆಗಲ್ಲ, ವೇಸ್ಟು, ಆಗಲ್ಲ, ಆಗಲ್ಲ. ಚೇಂಜ್ ಮಾಡಬೇಕಲ್ಲ ನೀವು. ವೇಸ್ಟ್ ರೀ. ನೀವು ಈಗ 5,000 ಕೊಡ್ತಾರೆ, 10,000 ಕೊಡ್ತಾರೆ, ಓಟಿಗೆ 1,000 2,000 ಕೊಡ್ತಾರೆ ಅಂತ ನಾವು ಇಸ್ಕೊಂಡು ತಿಂದು ಕುಡಿದು ತೇಗ್ತೀವಲ್ಲ, ಅದು ನಮ್ಮ ತಪ್ಪು. ಬಟ್ ಅವರು ಏನಿಲ್ಲ, ವೇಸ್ಟ್ ಅದು, ಆಗಲ್ಲ ಅದು. ಆಗ್ತಿಲ್ಲ, ಆಗಲ್ಲ. ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀವಲ್ಲ, ಅದು ತಪ್ಪು ಅದು. ನಾವು ದುಡ್ಡು ಇಸ್ಕೊಂಡು ಓಟ್ ಹಾಕ್ತೀವಲ್ಲ, ತಪ್ಪು. ಏನೋ ಈಗ ಅಮ್ಮಮ್ಮ ಒಂದು ಮಾತಂದರೆ, ಈಗ ಅವ್ರು ಬರ್ಬೋದು, ಇವತ್ತಿನ ದಿನ 5,000 ಕೊಡ್ತಾರೆ ಅಂದರೆ 5 ದಿನ ಜೀವನ ಮಾಡ್ಬೋದು, 5 ದಿನ ಜೀವನ ಮಾಡ್ಬೋದು. 5 ದಿನ ಅದು ಖರ್ಚಾದ್ಮೇಲೆ ನಾಳೆ ದಿನ ಕೆಲಸಕ್ಕೆ ನಾವು ಹೋಗಲೇಬೇಕಾ? ನಾವು ದುಡಿಬೇಕು, ನಾವು ತಿನ್ನಬೇಕು. ಅಷ್ಟು ಬಿಟ್ಟರೆ ನಮ್ಗೆ ಯಾರು ಅಭಿವೃದ್ಧಿಯಾಗಿ ಯಾರು ಇಲ್ಲ ಹೇಳಿದ್ವಿ, ಏನೂ ಹೆಲ್ಪ್ ಮಾಡಿಲ್ಲ, ಹೆಲ್ಪ್ ಮಾಡೋಕ್ಕೂ ಆಗಲ್ಲ, ಅವ್ರ ಕೈಲಿ ಆಗೋದಿಲ್ಲ.